ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲುಷಶ್ಚೈವ ಚಮನೋ ಜಮನೋ ಭೃಗುಃ ಶವನಕೋಷ್ಟಾದಿಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ಜುಲೈ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಈ ಒಂದು ಮಾಸ ಭವಿಷ್ಯ ಎಂಬುದನ್ನು ತಿಳ್ಕೊಳ್ಳೋಣ. ನೋಡಿ, ಗ್ರಹಸ್ಥಿತಿ ಹೇಗಿದೆಯಪ್ಪ ಅಂತಂದರೆ, ಚತುರ್ಥ ರಾಶಿಯಲ್ಲಿ ರಾಹು, ಪಂಚಮ ರಾಶಿಯಲ್ಲಿ ಶನೇಶ್ವರ, ಷಷ್ಠ ರಾಶಿಯಲ್ಲಿ ಅದೆಲ್ಲ, ಸಪ್ತಮ ರಾಶಿಯಲ್ಲಿ ಕುಜ, ಅಷ್ಟಮ ರಾಶಿಯಲ್ಲಿ ರವಿ ಬುಧರು. ಅಷ್ಟಮ ರಾಶಿಯಲ್ಲಿ ರವಿಯು 17ನೇ ತಾರೀಕಿನವರೆಗೆ ಇರ್ತಾನೆ, ಅನಂತರ ನವಮ ರಾಶಿಗೆ ಹೋಗ್ತಾನೆ. ಇದು ಬಹಳ ಒಳ್ಳೆಯದು. ನವಮ ರಾಶಿಗೆ ರವಿ ಮತ್ತು ಗುರು ಮತ್ತು ಶುಕ್ರರ ಸಂಯೋಗ ಆಗುತ್ತೆ ಕೆಲವೊಂದಷ್ಟು ದಿವಸ. ಇನ್ನು ದಶಮ ರಾಶಿಯಲ್ಲಿ ಕೇತು. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ. ಇನ್ನು ವಿಶಾಖ ನಕ್ಷತ್ರ 4ನೇ ಪಾದ, ಹಾಗೆ ಅನುರಾಧ ನಕ್ಷತ್ರ 1, 2, 3, 4ನೇ ಪಾದ, ಜ್ಯೇಷ್ಠ ನಕ್ಷತ್ರ 1, 2, 3, 4ನೇ ಪಾದ. ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡೋಣ. ನಾವಿದು ಹೇಳುವಂಥ ಇದು ಗೋಚಾರ ಫಲ ಅಂಥೇಳಿ. ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಸಂಪೂರ್ಣವಾದಂಥ ತೀರ್ಮಾನ ಹೇಳುವಂಥದ್ದಲ್ಲ. ನೋಡಿ, ಆಷಾಢ ಮಾಸದಲ್ಲಿ ಕೊನೆಗೆ ಆಷಾಢ ಮಾಸವೂ ಕೂಡ ಬರುತ್ತೆ. ಫಸ್ಟ್ ನಮಗೆ 1, 2, 3ನೇ ತಾರೀಕೆಲ್ಲ ನಮಗೆ ನಿಜ ಜ್ಯೇಷ್ಠ ಮಾಸ. ಹಾಗಾಗಿ ಶುಭ ಪೂಜೆ ಪುನಸ್ಕಾರ, ದೇವತಾರಾಧನೆ ಮಾಡಲಿಕ್ಕೆ ಒಳ್ಳೆಯ ರೀತಿಯಾದಂಥದ್ದು. 3ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ ಇದೆ. 10ನೇ ತಾರೀಕಿಗೆ ಬುಧ ಜಯಂತಿ, ಹಾಗೆ ಅದೇ ದಿವಸವ ಏಕಾದಶಿಯೂ ಕೂಡ ಇದೆ. ಹಾಗೆ 11ನೇ ತಾರೀಕಿಗೆ ವೈಷ್ಣವ ಏಕಾದಶಿಯೂ ಕೂಡ ಇದೆ. 12 ಪ್ರದೋಷ, 13 ಮಾಸ ಶಿವರಾತ್ರಿ, 14ನೇ ತಾರೀಕು ಅಮಾವಾಸ್ಯೆ, 15, 16 ಹೇಗೆ ಅಂತಂದರೆ 2 ದಿವಸ ಪರವಾಗಿಲ್ಲ. ಯಾಕಂದರೆ ಸ್ವಲ್ಪ ದಕ್ಷಿಣಾಯಣ ಆದರೂ ಕೂಡ ನಮಗೆ ಸ್ವಲ್ಪ ಮಟ್ಟಿಗೆ ಒಳ್ಳೆ ರೀತಿಯಾದಂಥ ದಿವಸ. 2 ದಿವಸ ಏನಾದರೂ ಕೂಡ ಮಿಥುನ ರಾಶಿಯಲ್ಲಿ ರವಿ ಇರ್ತಾನೆ, ಬಹಳ ಒಳ್ಳೆಯದು. ಅನಂತರ ಕರ್ಕಾಟಕ ಸಂಕ್ರಾಂತಿ, ದಕ್ಷಿಣಾಯಣ ಪುಣ್ಯಕಾಲವು ಕೂಡ 17ನೇ ತಾರೀಕಿಗಿದೆ, 11:45 ಹಾಗಾಗಿ ಇಂತಹ ದಕ್ಷಿಣಾಯಣ ಪುಣ್ಯಕಾಲದಲ್ಲಿ ಆದಷ್ಟು ಸ್ನಾನ, ಪೂಜೆ, ವ್ರತಗಳು, ನಮಸ್ಕಾರಗಳನ್ನು ಮಾಡಲಿಕ್ಕೆ ಬಹಳ ಉತ್ತಮವಾದಂಥದ್ದು. ಹಾಗೆ ಆಷಾಢ ಮಾಸ ಅಲ್ವಾ, 15ನೇ ತಾರೀಕಿಂದ. ಹಾಗಾಗಿ ಆದಷ್ಟು ಆಡಿ ಮಹಾಲಕ್ಷ್ಮಿ ವ್ರತ ಅಂತ ಹೇಳ್ತಾರೆ. ಆಷಾಢ ಮಾಸದಲ್ಲಿ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡುವಂಥದ್ದು, ವ್ರತ ಮಾಡುವಂಥದ್ದು, ತಪಸ್ಸು ಮಾಡುವಂಥದ್ದು ವಿಶೇಷವಾದಂಥದ್ದು. ಹಾಗಾಗಿ ಆ ಮಹಾಲಕ್ಷ್ಮಿಯ ವ್ರತ, ಮಹಾಲಕ್ಷ್ಮಿಯ ಪೂಜೆ ಇದು ಬಹಳ ಉತ್ತಮವಾದಂಥದ್ದು. ಇನ್ನು ಪ್ರತಿ ಶುಕ್ರವಾರವೂ ಲಕ್ಷ್ಮೀ ಪೂಜೆ ಮಾಡುವಂಥದ್ದು. ಇನ್ನು 29ನೇ ತಾರೀಕು ವಿಶೇಷವಾದಂಥ ಗುರುಪೂರ್ಣಿಮೆ ಇದೆ. ಹಾಗಾಗಿ ಗುರುಪೂರ್ಣಿಮೆ ದಿವಸ ಏನು ಸಾಧ್ಯ ಆಗುತ್ತೋ ಅಷ್ಟು ಗುರುಗಳ ಆರಾಧನೆ, ಪ್ರಾರ್ಥನೆ, ನಮಸ್ಕಾರ ಮಾಡುವಂಥದ್ದು. ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂತಹ ಬಹಳ ಮುಖ್ಯವಾದಂತಹ ಸಮಯವೂ ಕೂಡ ಇದೆ. ಹಾಗಾಗಿ 29ನೇ ತಾರೀಕಿಗೆ ಮರೆಯದೇ ಇದ್ದ ಹಾಗೆ ಗುರುಗಳ ಪ್ರಾರ್ಥನೆ, ನಮಸ್ಕಾರವನ್ನು ಕೂಡ ಮಾಡಿ ಹೀಗೆಲ್ಲ ಇದೆ. ಒಟ್ಟಿನಲ್ಲಿ ಯಾರು ಲೈಕ್ ಮಾಡಿಲ್ಲ ಅಂಥವ್ರು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬು ಕೂಡ ಮಾಡಿ. ಭಾಳಷ್ಟು ಜನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡಿದರೆ ನಾವು ಮಾಡಿರುವಂಥ ಎಲ್ಲ ವೀಡಿಯೋಗಳು ಕೂಡ ನಿಮಗೆ ಬರುತ್ತೆ, ತಲುಪುತ್ತೆ, ನೋಟಿಫಿಕೇಷನ್ ಕೂಡ ಬರುತ್ತೆ. ಹಾಗೆ ನಮ್ಮದೇ ದೇವತಾ ದರ್ಶನ ಹೇಳುವಂಥ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ಕೂಡ ನೀವು ಗಮನಿಸಿ ನೋಡಿ, ಅದಕ್ಕೂ ಕೂಡ ಲೈಕ್ ಮಾಡಿ ಅಂತೇಳಿ ಹೇಳ್ತಾ, ವೃಶ್ಚಿಕ ರಾಶಿಯವರಿಗೆ ಭಾಗ್ಯಕ್ಕೆ ಬಹಳ ಮುಖ್ಯವಾಗಿ ಗುರು ಇದ್ದಾನೆ. ಹಾಗಾಗಿ ಒಂದು ಹಂತಕ್ಕೆ ಜೀವನದ ನಿಂತೋದಂಥ ಎಲ್ಲ ಕ್ಷಣಗಳು, ಹಾಗೆ ನಿಂತೋಗಿರುವಂತಹ ಎಲ್ಲ ಸಮಸ್ಯೆಗಳು ಇವೆಲ್ಲವೂ ಕೂಡ ನಿಮಗೆ ಎಲ್ಲ ಬದಲಾವಣೆ ರೀತಿಯಲ್ಲಿ ಬರುತ್ತೆ. ಉದಾಹರಣೆಗೆ ಅಪ್ಲಿಕೇಶನ್ ಆಗಿ ಇಂಟ್ರ್ಯೂ ಆಗಿದೆ, ಕೆಲಸಕ್ಕೆ ಯಾವಾಗ ಹೇಳ್ತಾರೆ ಗೊತ್ತಿಲ್ಲ, ನಾನು ವೇಟ್ ಮಾಡ್ತಾ ಇದ್ದೇನೆ, ಯಾವಾಗ ಹೇಳಬಹುದು, ಯಾವಾಗ ಕೇಳಬಹುದು, ಯಾವಾಗ ನಮಗೆ ಒಳ್ಳೆಯ ಸಮಯ ಬರಬಹುದು, ಹೀಗೆ ನಾನು ಬಹಳ ಯೋಚನೆ ಮಾಡ್ತಾ ಇದ್ದೇನೆ ಅಂತ ಅಂದುಕೊಂಡ್ರೆ ಆ ದೈವಾನುಗ್ರಹ, ಭಗವಂತನ ಆಶೀರ್ವಾದದಿಂದ ಎಲ್ಲೋ ಒಂದು ಕಡೆಗೆ ನಮ್ಮ ಸಮಾಧಾನ, ಎಲ್ಲೋ ಒಂದು ಕಡೆಗೆ ನಮ್ಮ ತೃಪ್ತಿ, ಅಥವಾ ಎಲ್ಲೋ ಒಂದು ಕಡೆಗೆ ಸಮಾಧಾನವಾದಂಥ ವ್ಯವಸ್ಥೆಯನ್ನು ಭಗವಂತ ಕೊಡ್ತಾನೆ. ಹಾಗಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಬಹಳ ಹೆಚ್ಚಿನದಾದಂಥ ಅವಕಾಶಗಳು, ಮತ್ತು ಏನೇನು ಬಿಸ್ನೆಸ್ ಮಾಡಬೇಕು ಅಥವಾ ಬಿಸ್ನೆಸ್ಸಿಂದ ಏನೇನು ಸಮಾಧಾನ ಸಿಗಬೇಕು ಅವೆಲ್ಲ ನಿಮಗೆ ಈ ತಿಂಗಳಲ್ಲಿ ಸಿಗುವಂಥ ಚಾನ್ಸಸ್ ಇದೆ. ಬಿಸ್ನೆಸ್ ಮಾಡಿದ್ರೆ ಒಂದು ಬ್ರ್ಯಾಂಚ್ ಮಾಡಬೇಕು, ಮುಂದೆ ದಾರಿ ಹಿಡ್ಕೊಂಡು ಹೋಗಬೇಕು, ಬೇರೆ ಬೇರೆ ಕೆಲಸ ಮಾಡಬೇಕು ಅಂತಂದರೆ ಅದರಲ್ಲೂ ಕೂಡ ಒಳ್ಳೆ ರೀತಿಯಾದಂಥ ಫಲಗಳು, ಅವಕಾಶಗಳನ್ನು ಕೂಡ ಭಗವಂತ ನೀಡ್ತಾ ಇದ್ದಾನೆ. ಮತ್ತು ಬಹಳ ಮುಖ್ಯವಾಗಿ ಗುರು ದೇಹ ಪುಷ್ಟಿಯನ್ನು ಕೊಡ್ತಾನಂತೆ ಭಾಗ್ಯದಲ್ಲಿದ್ದಾಗ. ಯಾಕಂದರೆ ಗುರುವು ನಿಮಗೆ ಬಹಳ ಮುಖ್ಯವಾಗಿ ರಾಶಿಯ ದೃಷ್ಟಿ ಗುರು. ಹಾಗಾಗಿ ನಿಮ್ಮ ಶರೀರದಲ್ಲಿರುವಂಥ ಅವಯವಗಳು ಅಥವಾ ಶರೀರದಲ್ಲಿ ಕಾಂತಿ ಬಹಳ ಕಪ್ಪಾಗಿ ಕಾಣ್ತಾ ಇದ್ದೇನೆ ಅಂತಂದರೆ ಬಿಳುಪು ಆಗುವಂಥ ಶರೀರದ ಒಳಗಡೆಯಿಂದನೇ ಬರುತ್ತೆ. ಎಷ್ಟೋ ಕ್ರೀಮು ಅದು ಇದೆಲ್ಲ ಹಾಕ್ಕೊಳ್ತೇವೆ, ಆದರೆ ಯಾವುದೂ ಬಹಳ ಮುಖ್ಯವಾದದ್ದಲ್ಲ. ನಮಗೆ ನ್ಯಾಚುರಲ್ ಆಗಿ ಶರೀರದಲ್ಲಿ ಪ್ರಕೃತಿದತ್ತವಾಗಿ ಏನು ಬಂದಿರುತ್ತೋ ಅದೇ ಶಾಶ್ವತವಾಗಿ ಉಳಿಯುತ್ತೆ. ನಾವು ಹಾಕಿರುವಂಥದ್ದು ಆರ್ಟಿಫಿಷಿಯಲ್ಲೇ ಬಿಟ್ಟರೆ ಯಾವುದೂ ಸರಿಯಾಗಿ ಉಳಿಯುವಂಥದ್ದಲ್ಲ. ಹಾಗಾಗಿ ಜಗತ್ತಿನಲ್ಲಿ ಶರೀರದ ಕಾಂತಿಯೂ ಕೂಡ ಈ ತಿಂಗಳಲ್ಲಿ ಜಾಸ್ತಿ ಆಗುತ್ತೆ. ದೇಹದ ಪುಷ್ಟಿ ಅಂತಂದರೆ ಶಕ್ತಿ, ಹುಮ್ಮಸ್ಸು, ಬೆಳವಣಿಗೆ ಮತ್ತು ಲವಲವಿಕೆ ಇದಿಷ್ಟು ಕೂಡ ಈ ತಿಂಗಳಲ್ಲಿ ಕಾಣಿಸುತ್ತೆ ನಿಮಗೆ. ಯಾಕಂದರೆ ಎಷ್ಟೋ ಸಲ ನಿಮಗೆ ಹಿಂದೆಲ್ಲ ಆಗಿತ್ತು, ನಿಮಗೆ ಗುರುಬಲವೂ ಕೂಡ ಇರಲಿಲ್ಲ,
ಶನಿಯೂ ಕೂಡ ಪಂಚಮ ಶನಿ ನಡೀತಾ ಇದ್ದು ಏನಪ್ಪ ಅಂತೇಳಿ ಒದ್ದಾಡ್ತಾ ಇದ್ರಿ ನೀವಲ್ವಾ. ಹಾಗಾಗಿ ಶರೀರದ ಕಾಂತಿಯು ನಿಮಗೆ ವೃದ್ಧಿಯಾಗಿ ಲವಲವಿಕೆಯು ಕೂಡ ಈ ತಿಂಗಳಲ್ಲಿ ಜಾಸ್ತಿ ಆಗುತ್ತೆ. ಆ ಕೆಲಸ ಮಾಡೋಣ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ, ಅವ್ರಿಗೆ ಫೋನ್ ಮಾಡೋಣ, ಇವ್ರಿಗೆ ಫೋನ್ ಮಾಡೋಣ, ಏನೋ ಒಂದು ಆರಂಭ ಮಾಡೋಣ, ಏನಾಗತ್ತೆ ಕಾದು ನೋಡೋಣ ಹೇಳುವಂತಹ ಅಭಂಡ ಧೈರ್ಯ ಅಂತ ಹೇಳ್ತಾರಲ್ಲ, ಆ ಧೈರ್ಯವು ಧೈರ್ಯ ಸಾಹಸಿ ಲಕ್ಷ್ಮಿ ಎಂಬುದಾಗಿ ಕರೀತಾರೆ. ಆ ಧೈರ್ಯವು ನಿಮಗೆ ಬರುತ್ತೆ, ಅದರಿಂದ ಸಾಹಸವೂ ಕೂಡ ಆಗುತ್ತೆ. ತನ್ಮೂಲಕವಾಗಿ ಲಕ್ಷ್ಮಿಯೂ ಕೂಡ ಪ್ರಾಪ್ತಿಯಾಗ್ತಾಳೆ. ಅಂದರೆ ಸಂಪತ್ತನ್ನು ಕೂಡ ಸೃಷ್ಟಿ ಮಾಡ್ತೀರಿ ಹೇಳುವುದನ್ನು ಕೂಡ ಹೇಳಬಹುದು. ಹಾಗೆ ಆರೋಗ್ಯದಲ್ಲಿರೋ ಒಂದು ಕಡೆಗೆ ಚೇತರಿಕೆ, ಸಣ್ಣ ಪುಟ್ಟ ಚಿಕಿತ್ಸೆಗಳು ವ್ಯವಸ್ಥೆಯಿಂದ ಆರೋಗ್ಯದಲ್ಲಿ ಒಂದು ಖುಷಿ ಸಂತೋಷವೂ ಕೂಡ ಬರುತ್ತೆ. ಬಹಳ ತಲೆನೋಯ್ತಾ ಇದೆಯಪ್ಪ ಅಥವಾ ಬಹಳ ಕೈಕಾಲು ನೋವು, ಏನು ಮಾಡೋದು, ಪಂಚಮ ಶನಿ ಅಂತ ಹೇಳ್ತಾರೆ, ಯಾವಾಗ ಪಂಚಮ ಶನಿ ಮುಗಿಯತ್ತಪ್ಪ ಅಂಥೇಳಿ ಯೋಚನೆ ಆಗ್ತಾ ಇರಬಹುದು. ಆದರೆ ಆ ಶನೇಶ್ವರನ ಅನುಗ್ರಹದಿಂದ, ಶನೇಶ್ವರನ ಆಶೀರ್ವಾದದಿಂದ ಎಲ್ಲೋ ಒಂದು ದೃಢವಾದಂತಹ ಅವಕಾಶಗಳು ಕೂಡ ಸಿಗುತ್ತೆ. ಮತ್ತು ವಿದ್ಯಾಭ್ಯಾಸ ಮಾಡ್ತಾ ಇರುವಂಥ ಮಕ್ಕಳಿಗೆ ಈ ತಿಂಗಳಲ್ಲಿ ಚೈತನ್ಯ, ಏನೋ ಒಂದು ಕಡೆಗೆ ಕೋರ್ಸ್ ತಲೆಗೆ ಹೋಗುವಂಥದ್ದು ಅಥವಾ ಆಗಲಿಲ್ಲ ಅಂದರೆ ಒಳ್ಳೆ ರೀತಿಯಾದಂಥ ದಾರಿಯಾಗುವಂಥದ್ದು, ಹೀಗೆ ವಿದ್ಯಾಭ್ಯಾಸ ಮಾಡ್ತಾ ಇರುವಂಥ ಮಕ್ಕಳಿಗೆ ಹೆಚ್ಚಿನದಾದಂಥ ಶ್ರೇಯಸ್ಸು. ಮತ್ತು ಕೆಲವೊಂದಷ್ಟು ವಿಷಯದಲ್ಲಿ ಚಿಂತೆ ಮಾಡ್ತಾ ಕೂತಿದ್ರಿ. ಒಂದು ಮದುವೆ ಆದವರು ಒಂಥರ ಚಿಂತೆ, ಇನ್ನು ಸಂತಾನ ಆಗದೇ ಇದ್ದವರು ಒಂಥರ ಚಿಂತೆ, ಉದ್ಯೋಗದಲ್ಲಿ ಒಂಥರ ಚಿಂತೆ ನಿಮಗೆ. ಹಾಗಾಗಿ ಆ ಚಿಂತೆ ಆ ಭಗವಂತನ ಅನುಗ್ರಹದಿಂದ ಭಾಗ್ಯಕ್ಕಿರುವಂತಹ ಗುರು ಶುಕ್ರರು ಎಲ್ಲೋ ಒಂದು ಕಡೆಗೆ ನಿಮಗೆ ದಾರಿಯನ್ನು ಕೊಡ್ತಾರೆ. ಇವತ್ತು ಅದೇ ಹೇಳ್ತಾರಲ್ಲ, ಬುದ್ಧನಿಗೆ ಜ್ಞಾನೋದಯ ಆದಾಗೆ ದಿಢೀರ್ನೇ ಏನೋ ಒಂದು ಕಡೆಗೆ ನಿಮಗೆ ಆಗಿಬಿಡುತ್ತೆ. ಇವತ್ತು ಹಾಗೆ ಏನಿಲ್ಲ ಅಂಥೇಳಿ ಸುಮ್ಮನೆ ಕೂತ್ಕೊಂಡಿದ್ದೀರಿ, ಆದರೆ ಯಾರೋ ಒಂದು ವ್ಯಕ್ತಿಯಿಂದ ನೀವು ಹೇಗೆ ಕೇಳಿದ್ರೆ ಅಷ್ಟು ಪರಿಣಾಮ ಆಗುತ್ತೆ ನಿಮಗೆ. ಯಾವುದೋ ಒಂದು ವ್ಯಕ್ತಿ ಹೇಳ್ತಾನೆ, ನಿನಗಿದು ಮಾಡಪ್ಪ ಆಗತ್ತೆ ಅಂತ ಹೇಳ್ತಾರೆ, ಅದರಿಂದ ನಿಮ್ಮ ಪರಿಣಾಮ ಆಗುತ್ತೆ. ಹಾಗಾಗಿ ಯಾವುದೋ ಒಂದು ದೊಡ್ಡ ವ್ಯಕ್ತಿ, ದೊಡ್ಡ ಸಾಹಸ ಮಾಡುವಂತಹ ಮನಸ್ಥಿತಿ ನಿಮಗೂ ಕೂಡ ಬರುತ್ತೆ. ಅವನ ಪ್ರೇರಣೆ ಅಥವಾ ಮಹಾತ್ಮರ ದರ್ಶನ ಅಥವಾ ನಿಮಗೇನೋ ಸಜ್ಜನರ ಸಹವಾಸ, ಒಳ್ಳೆಯ ವ್ಯಕ್ತಿಗಳ ದರ್ಶನವೂ ಕೂಡ ನಿಮಗೆ ಆಗುತ್ತೆ. ಅದು ಬಹಳ ಒಳ್ಳೆಯದು. ಹಾಗೆ ವಾಹನದಿಂದಲೂ ಕೂಡ ಸ್ವಲ್ಪ ಶುಭವೂ ಕೂಡ ಇದೆ, ಸ್ವಲ್ಪ ಜಾಗ್ರತೆಯೂ ಕೂಡ ಇದೆ. ಪಂಚಮ ದರ್ಶನ ಇದ್ದಾನೆ, ಹಾಗಾಗಿ ವಾಹನವನ್ನು ಕೂಡ ಕೊಡ್ತಾನೆ. ಆದರೆ ಸಣ್ಣ ಪುಟ್ಟ ರೀತಿಯಲ್ಲಿ ವಾಹನದಲ್ಲೂ ಸ್ವಲ್ಪ ಕಿರಿಕಿರಿ ಆಗುವ ಹಾಗೆ, ಸಮಸ್ಯೆ ಆಗುವ ವಾಹನದಲ್ಲೂ ಕೂಡ ಭಗವಂತ ಮಾಡ್ತಾನೆ. ಎಷ್ಟೋ ಸಲ ನಾವು ವಾಹನ ಸರಿಯಾಗಿ ಓಡ್ತಾ ಇದ್ರೆ ಹಿಂದಿಂದ ಯಾರೋ ಬಂದು ಗುದ್ದುತ್ತಾರೆ, ಮಾಡ್ತಾರೆ. ಹಾಗಾಗಿ ವಾಹನದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ಕೂಡ ವಹಿಸ್ಕೊಳ್ಬೇಕು. ನೂತನವಾದಂಥ ವಾಹನ ಅಥವಾ ವಾಹನದ ಬದಲಾವಣೆಗಳನ್ನು ಕೂಡ ಶನಿ ಪಂಚಮದಲ್ಲಿ ಕೂತವನು ಸ್ವಲ್ಪ ಕೊಡ್ತಾನೆ. ಯಾಕಂದರೆ ಗುರುವಿಂದ ಸ್ವಲ್ಪ ಬದಲಾವಣೆ ಆಗುತ್ತೆ. ಹೇಗಂತಂದರೆ ಯಾವುದೋ ಲೋನ್ ಆಗ್ತಾ ಇಲ್ಲ, ಒಂದು ಸ್ವಲ್ಪ ಲೋನ್ ಆದರೆ ಒಂದು ವಾಹನ ತೆಗೆದುಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಯಾವುದೊಂದು ರೀತಿಯಾಗಿ ವಾಹನದಲ್ಲಿ ಅನುಕೂಲ ಆಗಿಬಿಡುತ್ತೆ. ಎಷ್ಟೋ ಸಲ ಹಾಗೆ ಅಲ್ವಾ, ನಾವು ಲೋನ್ ಆಗಲಿ ಹೇಳಿ ಕಾಯ್ತಾ ಇರ್ತೇವೆ, ಕೊನೆಗೂ ಲೋನ್ ಆಗೋದಿಲ್ಲ, ಕೈ ತಪ್ಪು ಹೋಗಿಬಿಡುತ್ತೆ. ಯಾವುದೋ ಒಂದು ಸೈಟಿಗೋ ಯಾವುದೊಂದು ಭೂಮಿಗೆ, ಹೀಗೆ ಬಹಳಷ್ಟು ಜೀವನದಲ್ಲಿ ಆಗಿರುತ್ತೆ. ಮನುಷ್ಯನ ಜೀವನದಲ್ಲಿ ನಾವು ಕಾಯ್ತಾ ಇರ್ತೇವೆ, ಕೊನೆಗದೆಲ್ಲ ತಪ್ಪು ಹೋಗಿಬಿಡುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ದಾರಿಗಳಾಗುತ್ತೆ. ಚತುರ್ಥ ರಾಶಿಯ ರಾಹು, ಸ್ವಲ್ಪ ಪ್ರಯಾಣ ಯೋಗ ಬಹಳ ಇದೆ ಈ ತಿಂಗಳಲ್ಲಿ. ಸ್ವಲ್ಪ ಬಹಳ ಅಲ್ಲಿ ಇಲ್ಲಿ ಓಡಾಡೋದು, ಅಲ್ಲಿ ಇಲ್ಲಿ ಹೋಗೋದು, ಏನೇನು ಕೆಲಸ ಹಚ್ಕೊಳ್ತಿರೋ ಗೊತ್ತಿಲ್ಲ. ಯಾಕಂದರೆ ನೀವು ಈ ರಾಶಿಯವರು ಜನಕ್ಕೆ ಬಹಳ ಸಹಾಯ ಮಾಡುವಂಥವರು, ಜನಕ್ಕೆಲ್ಲ ಕೊಡುವಂಥವರು. ಜೀವನದಲ್ಲಿ ಏನಿದೆ, ನಮ್ಮ ಜೀವನ ಇಷ್ಟೇ, ನಾವಿದ್ದಾಗೆಲ್ಲ ಚೆನ್ನಾಗಿ ಮಾಡಬೇಕು ಹೇಳುವಂತಹ ಮನಸ್ಥಿತಿ ಉಳ್ಳಂಥವ್ರು ನೀವಲ್ವಾ. ಹಾಗಾಗಿ ಬಹಳಷ್ಟು ಪ್ರಯಾಣ ಯೋಗವೂ ಕೂಡ ಆಗಿದೆ. ಮತ್ತು ದಿಢೀರ್ನೇ ಯಾವುದೋ ಹಣಕಾಸಿನ ಬದಲಾವಣೆ ಆಗುತ್ತೆ. ಒಂದು ಗೌರ್ಮೆಂಟ್ ಅಧಿಕಾರಿಗಳಿರಬಹುದು ಅಥವಾ ಯಾವುದೋ ಮಾರ್ಕೆಟಿಂಗ್ ಲೈನಲ್ಲಿ ಇರುವಂಥ ವ್ಯಕ್ತಿಗಳು ದಿಢೀರ್ನೇ ಏನೋ ಒಂದು ಬದಲಾವಣೆ ಆಗಿಬಿಡುತ್ತೆ. ಇವತ್ತು ಹೀಗಿದೆ, ನಾಳೆ ಹೇಗಾಗುತ್ತೋ ಗೊತ್ತಿಲ್ಲ, ದಿಢೀರ್ನ ಬದಲಾವಣೆಯೂ ಕೂಡ ಆಗುತ್ತೆ. ಒಂದು 5-6 ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ, ತಂದೆಯವರ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಆರೋಗ್ಯದ ವಿಷಯದಲ್ಲಿ, ತಾಯಿಯವರ ವಿಷಯದಲ್ಲೂ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಮತ್ತು ಬಿಸ್ನೆಸ್ಸಿಂದ ಬಹಳ ಚೆನ್ನಾಗಿ ಆಗ್ತಾ ಇದೆ, ಹಣ ಬರ್ತಾ ಇದೆ. ಆದರೆ ಮುಂದೆ ನಿಂತರೆ ಹೇಗೆ, ಬಿಸ್ನೆಸ್ ನಮಗೆ ಯಾವುದೋ ಒಂಥರ ಕೈ ಕೊಟ್ಟರೆ ಹೇಗೆ, ಏನು ಸಮಸ್ಯೆ ಆಗಬಹುದು ಅಥವಾ ಏನು ಒದ್ದಾಟ ಆಗಬಹುದು ಬಿಸ್ನೆಸ್ಸು. ಹೀಗೆ 10 ಥರ ಯೋಚನೆಯನ್ನು ಕೂಡ ಮಾಡ್ಕೊಳ್ಬೇಕು. ಒಂದನ್ನು ಮಾಡಿ ನಾನು ನಡೆಸ್ತಾ ಇದ್ದೇನೆ, ಇನ್ನು ಬ್ರ್ಯಾಂಚು ಮತ್ತೊಂದು ಮಾಡಬೇಕು ಅನಿಸುತ್ತೆ. ಅದನ್ನು ಮಾಡಿದ್ರೆ ಹೇಗೆ ಸರಿ ಆಗಬಹುದಾ ಅಥವಾ ಇಲ್ವಾ, ಇದನ್ನು ತಲೆಗೆ ನೀವು ಇಟ್ಕೊಂಡು ಪ್ರಯತ್ನ ಮಾಡಿಕೊಳ್ಬೇಕು. ದಿಢೀರ್ನ ಒಂದೇ ಸಲ ಹೋಗಿ ಎಲ್ಲೋ ಹೂಡಿಕೆ ಮಾಡಿ ಕಳ್ಕೊಳ್ಳುವಂಥದ್ದಲ್ಲ. ಇವತ್ತು ನೋಡಿ 100 ಕಂಪ್ನಿಗಳು ಮುಚ್ಚಿ ಹೋಗುತ್ತೆ. ಯಾಕಂದರೆ ಆ ಕಂಪನಿಯ ಭವಿಷ್ಯವೇ ಗೊತ್ತಾಗೋದಿಲ್ಲ. ಯಾಕಂದರೆ ನಮ್ಮ ಮೇಲ್ಮಟ್ಟಕ್ಕೆಲ್ಲ ಚೆನ್ನಾಗಿ ಕಾಣುತ್ತೆ, ಆದರೆ ಬಹಳಷ್ಟು ಒಳಗಡೆಗೆ ಸಮಸ್ಯೆ ಇರುತ್ತೆ. ಹಾಗಾಗಿ ಅದನ್ನು ಬಹಳ ಯೋಚನೆ ಮಾಡಿಕೊಳ್ಬೇಕು. ಮತ್ತು ನಮ್ಮ ಟೈಮು ಕೂಡ ಕೆಲವೊಂದು ಸಲ ಸಮಸ್ಯೆ ಬಂದಾಗ ನಾವು ಅಲ್ಲಿ ಹೋಗಿ ಸಿಕ್ಕಾಕೊಳ್ತೇವೆ. ಅದು ಮತ್ತು ಜೀವನದಲ್ಲಿ ಆಗುತ್ತೆ. ಸ್ವಲ್ಪ ಆಸ್ತಿಪಾಸ್ತಿಗಳ ಬಗ್ಗೆ ಜಾಸ್ತಿ ಗಮನ ಬರುತ್ತೆ ಈ ತಿಂಗಳಲ್ಲಿ. ಒಂದು ಪಡ್ಕೊಳ್ಳುವಂಥ ಪ್ರಯತ್ನವೋ ಅಥವಾ ಹಳೇದಿದ್ದು ಉಳಿಸ್ಕೊಳ್ಳುವಂಥದ್ದು, ಅಥವಾ ಏನೋ ಮನೆಗೆಲ್ಲ ಪೇಂಟು ಇತ್ಯಾದಿಗಳು ಮಾಡಿ ಒಂದು ಪೂಜೆ ಪುನಸ್ಕಾರ ಮಾಡಿ ಮನೆಯಲ್ಲೂ ಕೂಡ ಸಮೃದ್ಧಿ ಆಗಲಪ್ಪ, ಶಾಂತಿ ಆಗಲಪ್ಪ ಅಂಥೇಳಿ ಮನೆಗೂ ಕೂಡ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು. ಮತ್ತು ಹೋಟೆಲು ಕ್ಯಾಟ್ರಿಂಗ್ ಯಾರು ನಡೆಸ್ತಾ ಇದ್ರು ಅಂಥವರಿಗೆ ಏನೋ ಒಂದು ಕಡೆಗೆ ಲಾಭ ಸಮಾಧಾನಗಳು. ಹೋಟೆಲು ಕ್ಯಾಟ್ರಿಂಗಲ್ಲಿ ಏನೋ ಸ್ವಲ್ಪ ಅನುಕೂಲ ಆಗುತ್ತೆ. ಮತ್ತು ಧರ್ಮಕ್ಷೇತ್ರದಲ್ಲಿ ಅಥವಾ ಧಾರ್ಮಿಕವಾದಂತಹ ಕ್ಷೇತ್ರದಲ್ಲಿ ಧರ್ಮದರ್ಶಿಗಳಾಗಿರ್ತಾರೋ ಅಂಥವರಿಗೆ ಬಹಳಷ್ಟು ಉತ್ತಮವಾದಂಥ ಫಲಿತಾಂಶ. ಯಾಕಂದರೆ ಗುರು ಉಚ್ಚ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ಧರ್ಮೋ ರಕ್ಷತೆ ರಕ್ಷಿತಃ. ಈ ತಿಂಗಳಲ್ಲಿ ನೀವು ಧರ್ಮವನ್ನು ಎಷ್ಟು ಉಳಿಸ್ಲಿಕ್ಕೆ ಅಥವಾ ಧರ್ಮದ ವಿಷಯದಲ್ಲಿ ಎಷ್ಟು ಹೋರಾಟ ಮಾಡ್ತೀರೋ ಅಥವಾ ಧಾರ್ಮಿಕವಾದಂಥ ಮನಸ್ಥಿತಿಯನ್ನು ಯಾವಾಗ ನೀವು ತೆಗೆದುಕೊಳ್ತೀರೋ ಆವಾಗ ಧರ್ಮ ನಿಮ್ಮ ಕಡೆಗೆ ಬರುತ್ತೆ. ನೀವು ಮಾಡೋದಕ್ಕೆಲ್ಲ ಧರ್ಮವು ನಿಮ್ಗೆ ಒಳ್ಳೆಯ ಸಪೋರ್ಟನ್ನು ಕೂಡ ಕೊಡ್ತದೆ.
ಸತ್ಯಕ್ಕೆ ಸರಿಯಾದಂಥ ದಾರಿಯಲ್ಲೂ ಹೋಗುವಂಥ ಅವಕಾಶಗಳಾಗುತ್ತೆ. ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ, ಧರ್ಮದ ಮಾರ್ಗದಲ್ಲಿದ್ದವರಿಗೆಲ್ಲ ಕಷ್ಟ ಅಲ್ಲ ಅಂತ ಅನಿಸುತ್ತೆ. ಸ್ವಲ್ಪ ಕಷ್ಟವೇ ನಿಜ, ಯಾಕೆಂದರೆ ಕಲಿಯುಗ ಆದದ್ರಿಂದ ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಸ್ವಲ್ಪ ಕಷ್ಟ ಆಗಬಹುದು. ಆದರೆ ಕೊನೆಗೆ ಗೆಲ್ಲುವಂಥ ಸತ್ಯಮೇವ ಜಯತೆ ಅಲ್ವಾ. ಹಾಗಾಗಿ ಅದನ್ನು ನಾವು ಆದಷ್ಟು ಕಷ್ಟ ಅಂತ ಅನಿಸಿದ್ರೆ ಬಿಡ್ಲಿಕ್ಕೆ ಹೋಗಬಾರ್ದು. ಯಾಕಂದರೆ ಕಹಿ ಇರುವಂಥದ್ದು ಶರೀರಕ್ಕೆ ಎಲ್ಲ ಔಷಧಿ ಒಳ್ಳೆಯದು ಮಾಡುತ್ತಲ್ವ. ನಮ್ಮ ನಾಲಿಗೆ ಕಹಿ ಅನಿಸ್ಬೋದು, ಆದರೆ ಶರೀರಕ್ಕೆ ಒಂದು ಬಹಳ ಉತ್ತಮವಾದಂಥ ಅಮೃತವಾಗ್ತದೆ. ಹಾಗಾಗಿ ಒಂದೊಂದಕ್ಕೆ ನಮ್ಮ ಕಷ್ಟ ಕೆಲವೊಂದಷ್ಟು ವಿಷಯದಲ್ಲಿ ಏನಪ್ಪ ದೇವರು ಪೂಜೆ ಮಾಡಲಿಕ್ಕೆ ಹೇಳ್ತಾರೆ, ವ್ರತ ಮಾಡಲಿಕ್ಕೆ ಹೇಳ್ತಾರೆ, ಪ್ರತಿ ಯಾವಾಗೂ ವಿಡಿಯೋದಲ್ಲಿ ಹೇಳ್ತಾ ಇರ್ತಾರೆ. ಏನಪ್ಪ ಅಂತಂದರೆ ನಾವು ಆದಷ್ಟು ಭಗವಂತನನ್ನು ದೈವೀ ಬಲ ಜಾಸ್ತಿ ಆಗಬೇಕು. ದೈವೀ ಬಲ ಜಾಸ್ತಿ ಆದರೆ ಮನುಷ್ಯನು ಏನೇನು ಬೇಕಾದ್ರೂ ಪಡೀಲಿಕ್ಕೆ ಸಾಧ್ಯ ಇದೆ. ಅದಿಲ್ಲ ಅಂತಂದರೆ ಪಡೀಲಿಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ನೋಡಿ, ಯೋಚನೆ ಮಾಡಿ ನೀವು. ಹಾಗಾಗಿ ಆ ದೈವೀ ಬಲ ನಮಗೆ ಜಾಸ್ತಿ ಆದರೆ ಎಲ್ಲವೂ ಕೂಡ ವೃದ್ಧಿ ಆಗ್ತಾ ಹೋಗ್ತದೆ. ದೈವೀ ಬಲವು ಈ ತಿಂಗಳು ಸಿಗುವಂಥ ಹಂತ ಇದೆ. ಒಂದು 5-6 ವಿಷಯದಲ್ಲಿ ಜಾಗ್ರತೆ. ಒಂದನೇದಾಗಿ ಏನಪ್ಪ ಅಂತಂದರೆ ಗೃಹಿಣಿಯರು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಈ ತಿಂಗಳಲ್ಲಿ ಏನೋ ಸಣ್ಣ ಪುಟ್ಟ ಚಿಂತೆ ಟೆನ್ಷನ್ ಬರುವಂಥ ಸಾಧ್ಯತೆಗಳಿದೆ. ಹಾಗೆ ಎರಡನೇದಾಗಿ ನೀರಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಬಹಳ ಮುಖ್ಯವಾಗಿ ಗಮನಿಸಬೇಕು. ಮೂರನೇದಾಗಿ ಕೆಲವೊಂದು ಸಲ ನಿಮ್ಮ ನಿರೀಕ್ಷೆ ಸರಿಯಾಗಬಹುದು, ಕೆಲವೊಂದು ಸಲ ನಿರೀಕ್ಷೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಆಗಬಹುದು. ಎಲ್ಲವೂ ಕೂಡ ನಿಮಗೆ ಸಪೋರ್ಟಾಗಿ ಅನುಕೂಲವಾಗಿ ಸಿಗುತ್ತೆ, ಹೇಳಲಿಕ್ಕಾಗಲ್ಲ. ಹಾಗೆ ನಾಲ್ಕನೇದಾಗಿ ಭಗವಂತ ನಿಮ್ಮ ಹಿಂದೆ ಇದ್ದಾನೆ. ಯಾರೊಬ್ಬರು ನಿಮಗೆ ಈ ತಿಂಗಳಲ್ಲಿ ಸಿಗ್ತಾರೆ. ಮಹತ್ತರವಾದಂಥ ವ್ಯಕ್ತಿಗಳು, ಮಾರ್ಗದರ್ಶನ ಮಾಡುವಂಥ ವ್ಯಕ್ತಿಗಳು ಸಿಗ್ತಾರೆ. ಹಾಗಾಗಿ ಅದನ್ನು ಬಿಡಲಿಕ್ಕೆ ಹೋಗಬೇಡಿ. ಎಷ್ಟೋ ಸಲ ನಾವು ಕೆಲವೊಂದು ಸಲ ಅದೇ ಹೇಳ್ತಾರಲ್ಲ, ಕೊನೆಗೆ ನಾವು ಬಿಟ್ಟು ಬಿಡ್ತೇವೆ ಅಂಥೇಳಿ. ಯಾರೊಬ್ಬರು ಒಂದು ಒಳ್ಳೆಯ ದಾರಿ ಮಾರ್ಗದರ್ಶನ ಕೊಡ್ತಾ ಇರ್ತಾರೆ. ಅದನ್ನು ನಮಗೆ ಕೇಳಲಿಕ್ಕೆ ಇಲ್ಲ, ಅಸಡ್ಡೆ, ಇದೆಲ್ಲ ಏನು ಪ್ರಯೋಜನ ಇದೆ, ಏನು ಆಗೋದಿಲ್ಲ ಅಂತ ಅಂದ್ಕೊಂಡ್ಬಿಡ್ತೇವೆ. ಖಂಡಿತ ಹಾಗಲ್ಲ. ನಾವು ಯಾವುದೇ ವಿಷಯ ಹೇಗೆ ಇದ್ದರೂ ಕೂಡ ಅದನ್ನು ಸರಿಯಾಗಿ ತೀರ್ಮಾನ ತೆಗೆದುಕೊಂಡು ಸರಿಯಾಗಿ ನೋಡುವಂತಹ ಪ್ರಯತ್ನವನ್ನು ಮಾಡಬೇಕು. ಹೀಗೆ ಇದಿಷ್ಟು ಈ ತಿಂಗಳಲ್ಲಿ ನೀವು ಪ್ರಯತ್ನಗಳನ್ನು ಮಾಡಿಕೊಳ್ಳಿ, ಬಹಳ ಶುಭವಾಗ್ತದೆ. ಅನಂತರ ಈ ತಿಂಗಳಲ್ಲಿ ಯಾವ್ಯಾವ್ದು ಒಳ್ಳೆಯ ದಿನಾಂಕ ಇದೆಯಪ್ಪ ಅಂತಂದ್ರೆ 5ನೇ ತಾರೀಕು ಮತ್ತು 9ನೇ ತಾರೀಕು ಬಹಳ ಪ್ರಶಸ್ತವಾಗಿದೆ. ದೇವರ ಪೂಜೆ, ವ್ರತ, ಧ್ಯಾನಗಳನ್ನು ಮಾಡಲಿಕ್ಕೆ ಬಹಳ ಚೆನ್ನಾಗಿದೆ. ಇನ್ನು ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಗಮನಿಸೋಣ. ಒಂದು ವಿಶಾಖ ನಕ್ಷತ್ರ 4ನೇ ಪಾದ. ನೀವು ಈ ಶುಕ್ರವಾರ, ಆಷಾಢ ಮಾಸ ಶುಕ್ರವಾರ ಸಂಧ್ಯಾಕಾಲದಲ್ಲಿ ಆ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ, ಲಕ್ಷ್ಮೀನಾರಾಯಣ ದೇವರ ಪ್ರಾರ್ಥನೆಯನ್ನು ಶುಕ್ರವಾರ ಮರೆಯದೇ ಇದ್ದ ಹಾಗೆ ಮಾಡಿ. ಯಾಕಂದರೆ ನಾವೆಲ್ಲ ದುಡ್ಡಿಲ್ಲ, ಕಷ್ಟ, ತೊಂದರೆ ಅಂದ್ಕೊಳ್ತೇವೆ. ಆದರೆ ಏನು ಮಾಡಬೇಕು ಅದನ್ನು ಖಂಡಿತವಾಗೂ ಮಾಡೋದಿಲ್ಲ. ಯಾವ್ಯಾವುದೋ ಮಾಡದೇ ಇದ್ದಂಥದ್ದೆಲ್ಲ ಮಾಡ್ತೇವೆ. ಹಿಂದೂಗಳಾಗಿ ನಾವು ನಮ್ಮ ಧರ್ಮದಲ್ಲಿ ವಿಶ್ವಾಸ ಇಟ್ಕೊಂಡು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಎಷ್ಟರ ಮಟ್ಟಿಗೆ ನಾವು ಮಾಡಿದ್ದೇವೆ ಅಂಥೇಳಿ ಅದೇ ಮುಟ್ಕೊಂಡು ನೋಡ್ಕೊಳ್ಬೇಕು. ಆವಾಗ ಗೊತ್ತಾಗುತ್ತೆ. ನಮಗೆ ಆಗಲ್ಲ ಹೇಳುವಂಥದ್ದು ಮುಂದೆ ಬರುತ್ತೆ. ಬಿಟ್ಟರೆ ನಾವು ಎಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೇವೆ ಏಕಾಗ್ರತೆಯಿಂದ ಅಂಥೇಳಿ ನೋಡ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ವಿಶಾಖ ನಕ್ಷತ್ರದವರು ಪ್ರತಿ ಮರೆಯದೇ ಇದ್ದಾಗ ಶುಕ್ರವಾರ ಲಕ್ಷ್ಮೀನಾರಾಯಣ ದೇವರ ಆರಾಧನೆಯನ್ನು ಕೂಡ ಮಾಡಿ, ಅದರಿಂದ ಬಹಳ ಶುಭವಾಗುತ್ತೆ. ಇನ್ನು ಅನುರಾಧ ನಕ್ಷತ್ರ ಗುರುಪೂರ್ಣಿಮೆ ಇದೆ ನೋಡಿ, 29ನೇ ತಾರೀಕಿಗೆ. ಮರೆಯದೇ ಇದ್ದ ಹಾಗೆ ನೀವು ನಿರಂತರವಾಗಿ ಆರಾಧನೆ ಮಾಡೋರು, ಗುರುಗಳು ಹಿರಿಯರನ್ನೆಲ್ಲ ಈ ಒಂದು ಸಮಯದಲ್ಲಿ ಅನ್ನದಾನ ಎಲ್ಲಿ ಮಾಡ್ತಾ ಇದ್ರು ಅಲ್ಲಿ ಹೋಗಿ ಅನ್ನದಾನಕ್ಕೆ ನಿಮ್ಮ ಕೈಲಾದಂಥ ಸೇವೆಯನ್ನು ಕೂಡ ಮಾಡಿ. ಅನ್ನದಾನವನ್ನು ನೀವು ಎಷ್ಟಾಗುತ್ತೋ ಅಷ್ಟು ಮಾಡುವಂಥ ಪ್ರಯತ್ನ ಮಾಡಿ. ಅನ್ನದಾನದಿಂದ ಬಹಳ ಒಳ್ಳೆಯದಾಗುತ್ತೆ. ಇನ್ನು ಜ್ಯೇಷ್ಠ ನಕ್ಷತ್ರ ಗುರುಪೂರ್ಣಿಮೆ ಇದೆ. ಇಲ್ಲಿ ಸಾಧು ಸಂತರು ಮಹಾತ್ಮರು ಎಲ್ಲಿ ಸಿಗ್ತಾರೋ ನಿಮಗೆ, ಅಥವಾ ಅಲ್ಲಿ ನೀವು ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೋ, ಸಿಗ್ತಾರೆ ಅಂದರೆ ಅವ್ರು ನಾವಿದ್ದೆಲ್ಲ ಬರ್ತಾರೆ ಅಂತಲ್ಲ, ನಾವು ಸಾಧ್ಯವಾದರೆ ಗುರುಗಳ ಸನ್ನಿಧಾನಕ್ಕೆ ನಾವು ಹೋಗಬೇಕು. ನಾವು ಹೋಗಿ ನಮ್ಮ ಕೈಲಾದಂಥ ಸೇವೆಯನ್ನು ಮಾಡಿ ಅವರ ಆಶೀರ್ವಾದ ಪಡೆಯಬೇಕು. ಇದಿಷ್ಟನ್ನು ಮರೆಯದೇ ಇದ್ದ ಹಾಗೆ ಮಾಡಿ. ಯಾಕಂದರೆ ಗುರುವಿನ ಅನುಗ್ರಹ ಬಹಳ ಮುಖ್ಯವಾದಂಥದ್ದು. ವರ್ಷಕ್ಕೊಮ್ಮೆ ಮಾತ್ರ ಗುರುಪೂರ್ಣಿಮೆ ಬರುತ್ತೆ. ಹಾಗಾಗಿ ಗುರುಪೂರ್ಣಿಮೆ ದಿವಸ ಆದಷ್ಟು ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ನಮ್ಮೆಲ್ಲರಿಗೂ ಕೂಡ ಶುಭ ಉಂಟಾಗಲಿ ಅಂತೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡೋಣ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜ ಕೀ ಜೈ. ಓಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಭಗವಾನ್ ಸದ್ಗುರು ಶ್ರೀಧರ ಸ್ವಾಮಿ ಮಹಾರಾಜ ಕೀ ಜೈ. ಹಾಗೆ ಯಾರು ಲೈಕ್ ಮಾಡಿಲ್ಲ ಅಂಥವರು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ.